54,634ರಲ್ಲಿ 6ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ಮೊತ್ತ ಎಷ್ಟು ಕೇಳ್ಯಾರ? 6ರ ಸ್ಥಾನ ಬೆಲೆ ಅಂದ್ರ 6 × 100 ಅಂದ್ರ 600 ಆಯ್ತು. ಅದರ ಮುಖ ಬೆಲೆ ಎಷ್ಟೈತಿ? 6 ಐತಿ. ಮೊತ್ತ ಕೇಳ್ಯಾರ ಅಂದ್ರ ಇನ್ನೇನು ಮಾಡಬೇಕು? ಕೂಡಿಸ್ಬೇಕು. ಎಷ್ಟಾಯ್ತು? 606 ಆಯ್ತು. ನೆಕ್ಸ್ಟ್ 5,05,04,001 ಅಂಕಿಯಲ್ಲಿ ಬರೆಯಿರಿ ಅಂದ್ರ 5 ಕೋಟಿ ಅಂದ್ರ ಬರೀ 5, 5 ಲಕ್ಷ ಅಂದ್ರ 05, 4,000 ಅಂದ್ರ 04, ನೆಕ್ಸ್ಟ್ 1 ಅಂದ್ರ 001 ಆತ. ನೆಕ್ಸ್ಟ್ 3, 5, 7, 9 ಮತ್ತು 0ರ ಸಹಾಯದಿಂದ ರಚಿಸಲಾದ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ದೊಡ್ಡ ಸಂಖ್ಯೆ ಕೇಳ್ಯಾರ ಅಂದ್ರೆ ನಾವು ಕೊಟ್ಟಂತ ಸಂಖ್ಯೆ ಒಳಗ ದೊಡ್ಡದು ಯಾವ್ದೈತಿ? 9 ಐತಿ. ಫಸ್ಟ್ 9, ನೆಕ್ಸ್ಟ್ 7, ನೆಕ್ಸ್ಟ್ 5, ನೆಕ್ಸ್ಟ್ 3 0 ಬರದ್ರ ಸಮಸಂಖ್ಯೆ ಆಕೈತಿ. ಅದಕ್ಕೆ ಏನ್ ಮಾಡ್ಬೇಕು? 0 3 ಬರದ್ರ ಬೆಸ ಸಂಖ್ಯೆ ಆಕೈತಿ. ನೆಕ್ಸ್ಟ್ ದೊಡ್ಡ 5 ಅಂಕಿಯ ಸಂಖ್ಯೆ ಮತ್ತು ದೊಡ್ಡ 4 ಅಂಕಿಯ ಸಂಖ್ಯೆ ಮೊತ್ತ ಎಷ್ಟು? ದೊಡ್ಡ 5 ಅಂಕಿ ಸಂಖ್ಯೆ ಅಂದ್ರೆ 99,999. ದೊಡ್ಡ 4 ಅಂಕಿಯ ಸಂಖ್ಯೆ ಅಂದ್ರೆ 9,999. ಈ ಸಂಖ್ಯೆಗಳ ಮೊತ್ತ ಅಂದಾರ ಈ ಸಂಖ್ಯೆಗಳನ್ನು ಕೂಡಿಸಿರ ಎಷ್ಟು ಬರ್ತೈತಿ? 1,09,998 ಬರ್ತೈತಿ. ನೆಕ್ಸ್ಟ್ 70,707, 70,077, 70,770, 70,070 ಈ ಸಂಖ್ಯೆಗಳ ಕನಿಷ್ಠ ಸಂಖ್ಯೆ ಯಾವುದು ಮತ್ತು ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಇಲ್ಲಿ ಫಸ್ಟ್ ಗರಿಷ್ಠ ಸಂಖ್ಯೆ ಯಾವ್ದು ಬರೀತೀರಿ? ಗರಿಷ್ಠ ಸಂಖ್ಯೆ ಅಂದ್ರೆ ಎಲ್ಲಾ 70 ಅದಾವ. ಫಸ್ಟ್ 70,000 ಬರ್ದ. ನೆಕ್ಸ್ಟ್ ಇಲ್ಲಿ 700 ಐತಿ, ಇಲ್ಲಿ 700 ಐತಿ, 707 ಐತಿ, 770 ಐತಿ, 707ಕಿಂತ 770 ದೊಡ್ಡದಾಕತಿ. ಕನಿಷ್ಠ ಸಂಖ್ಯೆ ಅಂದ್ರ ಇಲ್ಲಿ ಎಲ್ಲಾ ಕಡೆ 70,000 ಅದಾವ. ಫಸ್ಟ್ 70 ಬರೀ. ನೆಕ್ಸ್ಟ್ 700 ಇದ್ದದ್ದು 2 ಸಂಖ್ಯೆನ ಬಿಟ್ಟ ಒಂದ 77 ಐತಿ, ಒಂದ 70 ಐತಿ. 70 ಅಂದ್ರ ಸಣ್ಣಕತಿ. ನೆಕ್ಸ್ಟ್ 2 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ತೈತಿ? ಯಾವಾಗ್ಲೂ ಸಂಯೋಜಿತ ಸಂಖ್ಯೆ ಆಗಿರ್ತೈತಿ. ಒಂದು ಸಂಖ್ಯೆಯನ್ನು ಊಹಿಸಿ ಅದನ್ನು 9ರಿಂದ ಭಾಗಿಸಿ ಅದಕ್ಕೆ 9 ಸೇರಿಸಿದರೆ ಫಲಿತಾಂಶ 27 ಆಗಿದ್ದರೆ ಆ ಸಂಖ್ಯೆ ಅಂತ ಕೇಳ್ಯಾರ. ಒಂದು ಸಂಖ್ಯೆ ಅಂದ್ರೆ ನಾವೇನ್ ಮಾಡ್ತೀವಿ? ಎಕ್ಸ್ ಅದನ್ನ ಏನ್ ಮಾಡುತ್ತ? 9ರಿಂದ ಭಾಗಾಕಾರ ಅಂದ್ರ ಭಾಗಿಸಿ ಅಂದ್ರ ಭಾಗಾಕಾರ ಮಾಡೋದು ಮತ್ತು ಅದಕ್ಕೆ 9 ಸೇರಿಸಿ ಅದಕ್ಕೆ +9 ಮಾಡ್ರಿ. ಫಲಿತಾಂಶ ಅಂದ್ರೆ =27. ಈಗ ಏನ್ ಮಾಡ್ಬೇಕು? ಎಕ್ಸ್ ಭಾಗಾಕಾರ 9 =27 ಆಸ್ ಇಟ್ ಇಸ್ ಬರದ. ಈ +9 ಈ ಸೈಡ್ ತಂದ್ರ ಏನಾಕತಿ? -9 ಆಕತಿ. ಈಗ 27ರಾಗ 9 ಕಳೆದ್ರ 18 ಆಕತಿ. ಎಕ್ಸ್ ಏನಾಕತಿ ಅಂದ್ರ 18 ಆಸ್ ಇಟ್ ಇಸ್ ಬರದ. ಇಲ್ಲಿ ಭಾಗಾಕಾರ ಇರ್ತದೆ, ಈ ಸೈಡ್ ಬಂದ್ರೆ ಏನಾಕತಿ? ಗುಣಾಕಾರ 9 ಆಕತಿ. ಅವಾಗ ಎಷ್ಟಾಕತಿ? 162 ಆಕತಿ. ಆಪ್ಷನ್ ನಂಬರ್ ಸಿ ಕರೆಕ್ಟ್. ಆಪ್ಷನ್ ಸಿ ಸರಿ ಉತ್ತರ ಆಕತಿ. ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳು ಎಂದರೆ? ಸ್ವಾಭಾವಿಕ ಸಂಖ್ಯೆಗಳೆಂದರೆ ನಾವು ಎಣಿಸಲು ಬರುವಂತ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆ ಅಂತೀವಿ. ಅದಕ್ಕೆ ಎಣಿಕೆ ಅಂಕಿಗಳು. ನೆಕ್ಸ್ಟ್ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಚಿಕ್ಕ ಸ್ವಾಭಾವಿಕ ಅಂದ್ರ 1 ಇರ್ತೈತಿ. ಯಾವಾಗ್ಲೂ ಸ್ವಾಭಾವಿಕ ಸಂಖ್ಯೆ 1ರಿಂದ ಚಾಲು ಆಕತಿ. ಪೂರ್ಣ ಸಂಖ್ಯೆ 0ದಿಂದ ಸ್ಟಾರ್ಟ್ ಆಕತಿ. ಈ ಸಂಖ್ಯೆಗಳ ವ್ಯತ್ಯಾಸ ಎಷ್ಟಾಗಿರ್ತೈತಿ? 0 - 1 ಅಂದ್ರ 1 ಆಕತಿ. ಇಲ್ಲಿ ಎಕ್ಸ್ ಭಾಗಾಕಾರ 9 =20 ಅಂದಾಗ ಈ ಎಕ್ಸ್ ನ ಬೆಲೆ ಏನಂತ ಕೇಳ್ಯಾರ. ಎಕ್ಸ್ ನ ಬೆಲೆ ಅಂದಾಗ ಏನ್ ಮಾಡ್ಬೇಕು? ಎಕ್ಸ್ =20. ಇಲ್ಲಿ ಭಾಗಾಕಾರ ಇರ್ತದೆ ಏನ್ ಮಾಡಕತಿ? ಗುಣಾಕಾರ ಆಕತಿ. 20 × 9 ಅಂದ್ರ 180. ಆಪ್ಷನ್ ಎ ಸರಿ ಉತ್ತರ ಆಕತಿ. ಇನ್ನಿಷ್ಟ ಕೆಳಗಿನವುಗಳಲ್ಲಿ ಯಾವ್ದು ಅವಿಭಾಜ್ಯ ಸಂಖ್ಯೆ ಅಂದ್ರ ಆಪ್ಷನ್ ನಂಬರ್ ಎ 2. ಕೆಳಗಿನವುಗಳಲ್ಲಿ ಯಾವುದು 2ರಿಂದ ಭಾಗವಾಗುತ್ತದೆ ಅಂದಾರ. 2ರಿಂದ ಭಾಗವಾಗಬೇಕಾದ್ರೆ ಏನಿರ್ತದೆ? 0 ಇರಬೇಕು, 4 ಇರಬೇಕು, 6 ಇರಬೇಕು, 8 ಇರಬೇಕು. ಹಂಗಾಗಿ ಆಪ್ಷನ್ ನಂಬರ್ ಎ ಸರಿ. ನೆಕ್ಸ್ಟ್ 3ರಿಂದ ಭಾಗವಾಗುವ ಸಂಖ್ಯೆ ಯಾವುದು ಅಂದಾರ. ಅಂದ್ರೆ ಕೊಟ್ಟಂತ ಸಂಖ್ಯೆಯ ಮೊತ್ತ 3ರಿಂದ ಭಾಗ ಆಗಿರ್ಬೇಕ. ಇಲ್ಲಿ 1ನೇದ 16 ಆಕತೆ. ನೆಕ್ಸ್ಟ್ 2ನೇದ 3 3 6 6 3 9. ಆಪ್ಷನ್ ಬಿ ಸರಿಯಾದ ಆಕತೆ. ನೆಕ್ಸ್ಟ್ ಸಿ 8 ಆಕತಿ, ಡಿ 55 ಆಕತಿ. ಹಂಗಾಗಿ ಆಪ್ಷನ್ ಬಿ ಸರಿ ಉತ್ತರ. ನೆಕ್ಸ್ಟ್ 5ರಿಂದ ಭಾಗವಾಗದಿರುವ ಸಂಖ್ಯೆ ಅಂದಾರ. ಅಲ್ಲಿ ಭಾಗವಾಗುವ ಸಂಖ್ಯೆ ಆಗ್ಬೇಕಾದ ಆಪ್ಷನ್ ನಂಬರ್ ಸಿ ಸರಿ ಆಕತಿ. ಭಾಗವಾಗುವ ಸಂಖ್ಯೆ ಆಪ್ಷನ್ ನಂಬರ್ ಸಿ ಸರಿ ಆಕತಿ. ಯಾಕಂದ್ರ 5ರಿಂದ ಭಾಗಬೇಕಾದ್ರೆ ಕೊನೆಯ ಸಂಖ್ಯೆ 5 ಆಗಿರ್ಬೇಕು, 0 ಆಗಿರ್ಬೇಕು.
ನೆಕ್ಸ್ಟ್ 6ರಿಂದ ಭಾಗವಾಗಬೇಕಾದ್ರೆ ಆ ಸಂಖ್ಯೆ ಕೆಳಗಿನ ಯಾವ ಅಂಕಿಯಿಂದ ಭಾಗವಾಗಬೇಕಂದ್ರೆ 3 ಮತ್ತು 2ರಿಂದ ಭಾಗ ಆದ್ರೆ 6ರಿಂದ ಆ ಸಂಖ್ಯೆ ಸಂಪೂರ್ಣವಾಗಿ ಭಾಗವಾಗುತ್ತದೆ.